ವಾವ್ ಹಣ ಒಂದು ಸೆಕೆಂಡ್ಗೆ ಬಾಯಲ್ಲಿತ್ತು. ಉಲ್ಟಾ ಹತ್ತಾ ಇದ್ದೀವಿ ನಾವು. ಚಾಲೆಂಜ್ ತೊಗೊಂಡಿದ್ದೇವೆ ಉಲ್ಟಾ ಹತ್ಬೇಕಂತ. ಅಣ್ಣ ಪೆಟ್ರೋಲ್ ಬೇಕಣ್ಣ? ಸಾವು. ಆಫ್ ರೋಡಿಂಗ್ ಆಫ್ ರೋಡಿಂಗ್ ಏನಿಲ್ಲ ಫ್ರೆಂಡ್ಸ್, ನಾರ್ಮಲ್ ಇದೆ. ಓಹೋ ನಾವು ಅತಿಕ್ರಮ ಪ್ರವೇಶ ತಗೊಳ್ಳಲ್ಲ ಕಡೆ. ಮಂಡಿ ಹೊಡಕಿತ್ತು. ಧೂಳು ಎಪ್ಸ್ಕೊಂಡವರೆಲ್ಲ. ವಾವ್ ಬ್ಯೂಟಿಫುಲ್, ಸಖತ್ತಾಗಿದೆ. ಕಾರಲ್ಲಿ ಕೂಡ ಹೋಗಿದ್ದಾರೆ ಯಂಗ್ಸ್ಟರ್ಸ್. ಜೈ ಶ್ರೀರಾಮ್. ಏನು ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್, ಏನು ವ್ಯೂಸು, ಒಳ್ಳೆಯದು, ಸಖತ್ತಾಗಿದೆ ವ್ಯೂ ಮಾತ್ರ. ಎಲ್ಲ ಟ್ರಯಂಫ್ಗಳು. ಒಳ್ಳೆಯದು, ಸಖತ್ತಿದೆ ಟ್ರಯಲ್ ಇದು. ಹಿಡನ್ ಜಮ್. ಸೊ ಟಾಪ್ಗೆ ಬಂದ್ವಿ. ಇನ್ನೂ ಇದೆ. ಬೈಕರ್ಸ್ ನಿಂತಿರೋದು ನೋಡಿ, ಟಾಪಿಗೆ ಬಂದ್ವಿ ಅಂದ್ಕೊಂಡೆ, ಬಟ್ ನೋ. ವಾವ್ ಕೆಳಗಡೆ ಗೋಮಾತಗಳಿವೆ, ಗೋಮಾತ. ಏನು ಸಕ್ಕತ್ತಾಗಿದೆ ಫ್ರೆಂಡ್ಸ್. ವಾವ್ ಯಪ್ಪ, ಗೂಳಿ ನೋಡ್ರಿ ಅದ್ರ ಹೆಂಗಿದೆ. ಕೊಂಬು ಚುಚ್ಚಿದ್ರೆ ಕೈಲಾಸನೇ, ಕೈಲಾಸಗಿರಿಯಿಂದ ಹತ್ರ. ಹಣ ಒಂದು ಸೆಕೆಂಡ್ಗೆ ಬಾಯಲ್ಲಿತ್ತು. ಹಾಂ ಸಕ್ಕತ್ತಾಗಿದೆ ಮಾತ್ರ. ಈಗ ಬಂದ, ಏನು ಸಕ್ಕತ್ತಾಗಿದೆ ಅಲ್ಲ. ಇಲ್ಲಿ ಸುಮಾರು ಜನ ಇದ್ದಾರೆ. ಅಲ್ಲಿ ಒಂದಿಷ್ಟು ಫೋಟೋ ತೆಕ್ಕೊಂಡು ಮತ್ತೆ ನಮ್ಮ ಪ್ರಯಾಣ ಮೇಲ್ಗಡೆ ಹೊರಟಿದ್ದೇವೆ. ನೋಡಬೇಕು. ಓ ಓ ಓ ಓ ಓ
ಹೋಗುವಾಗ ಹೋಗಿದ್ದೀವಿ, ಇಳಿಯುವಾಗಿರುತ್ತೆ ಈಗ ಹಬ್ಬ. ಅವ್ರು ಅಲ್ಲೋದ್ರು. ಆಫ್ ರೋಡಿಂಗು ಇದೇನಾ ಟಾಪು ಅಥವಾ ಇದಕ್ಕಿಂತ ಮೇಲೆ ಹೋಗೋಕ್ಕಾಗುತ್ತಾ ಗೊತ್ತಿಲ್ಲ. ನಮ್ಮವ್ರು ಎಲ್ಲ ಹಾಕಿದ್ದಾರೆ ಗಾಡಿ. ಓಕೆ, ಇಲ್ಲೊಂದು ಟೆಂಪಲ್ ಇದೆಯಾ? ಓಕೆ, ಗಾಟ್ ಇಟ್. ಇಲ್ಲ ಹಾಕೋದು ವೈಟ್ ಆಕ್ಟಿವ್. ನೋಡಿ ಇಲ್ಲಿ ಬರೋರೆಲ್ಲ ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡೋರು, ಟ್ಯಾಕ್ಸ್ ಆಡಿಟ್ ಕಂಪ್ನಿ ಕೆಲಸ ಮಾಡೋರು ಬರೋದು. ನೋಡಿ, ಇಷ್ಟು ಎಜುಕೇಷನ್ ಇದ್ದರೂ ಎಷ್ಟು ಪ್ಲಾಸ್ಟಿಕ್ ಅಲ್ಲಿವರೆಗಿದೆ, ಎಲ್ಲ ಕಡೆ ಬಿಸಾಡೋಗಿದ್ದಾರೆ. ಎಷ್ಟು ಹೇಳಿದರು ಮೀಡಿಯಾದವ್ರು ಸಿವಿಕ್ ಸೈನ್ಸ್ ಕಲಿಯಲ್ಲ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಏನು ಹೇಳೋದು ಇಂಥವ್ರಿಗೆ? ತೊಗೊಂಡೋಗಿ ನಿಮ್ಮ ಮನೆ ಡಸ್ಟ್ಬಿನ್ ಹಾಕಿ, ಕೆಳಗಡೆ ಡಸ್ಟ್ಬಿನ್ ಇರುತ್ತೆ, ಡಸ್ಟ್ಬಿನ್ಗೆ ಹಾಕಿ. ಇಲ್ಲ, ನಮ್ಗೆ ಇಲ್ಲೇ ಬಿಸಾಡೋಗ್ಬೇಕು, ನೇಚರ್ನ ಹಾಳು ಮಾಡಬೇಕು. ಮೇಜರ್ಲಿ ಎಲ್ಲರೂ. ನಾವು ಅಂಬಾಜದುರ್ಗದಲ್ಲಿದ್ದೇವೆ. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಒಳ್ಳೆ ನಮಗೆ ನೆರಳು ಸಿಕ್ಕಿದೆ, ಗಾಳಿ ಬೀಸ್ತಾ ಇದೆ. ಎಲ್ಲರೂ ಬೇರೆಯವ್ರು ಇದ್ದಾರೆ, ಬಡ್ದಾಕ್ತಾರೆ ನಮ್ಮನ್ನ. ಇದು ಪಬ್ಲಿಕ್ ಪ್ಲೇಸ್, ಅವ್ರು ಕೇಳೋಂಗಿಲ್ಲ. ಸೊ ಅಷ್ಟೇ. ಓಲುಂಡು ಓ ಇಂಚವಾ? ಹಾಂ. ಸೊ ನಾವು ಆಲ್ಮೋಸ್ಟ್ 90% ಬಂದಿದ್ವಿ. ಇವನು ಆಗಲ್ಲ ಅಂತಿದ್ದ, ಬಟ್ ಅವನಿಗೆ ಮೋಟಿವೇಟ್ ಮಾಡಿ ಈಗ ಮೇಲೆ ಕರ್ಕೊಬತ್ತಿತ್ತು. ನಾವು ವಾರಿಯರ್. ಹಾಂ, ಹಂಗಾಗಿ 2 ದಾರಿ ಇತ್ತು. ಈಗ ಯಾವ್ದು ಹಬ್ಬದಲ್ಲಿ ನಾವು ಯೋಚನೆ ಮಾಡ್ತಿತ್ತು ಕಾಣಕ್ಕೆ. ಸೊ ನಾವು ಹತ್ತಾ ಇದ್ದೇವೆ ಈಗ, ಉಲ್ಟಾ ಹತ್ತಾ ಇದ್ದೇವೆ. ನಾವು ಚಾಲೆಂಜ್ ತೊಗೊಂಡಿದ್ದೇವೆ ಉಲ್ಟಾ ಹತ್ತಬೇಕಂತ. ಸೊ ಮುಂದೆ ಮೇಲೆ ಹತ್ತಿದ ಮೇಲೆ ಸಿಗ್ತೇವೆ. ಇವ್ರು ಜಸ್ಟ್ ಬೀಳ್ತಿದ್ರು, ಬಟ್ ದೇವರ ಆಶೀರ್ವಾದ ಬೀಳ. ನಾವು ಆಲ್ಮೋಸ್ಟ್ ಹೋದ, ಸ್ವಲ್ಪ ಇತ್ತಷ್ಟೇ. ನಾವು ಆಲ್ಮೋಸ್ಟ್ ಮೂಗಿನ ಕಣ್ಣಿನ ತನಕ ಬಂದಿದ್ದೇವೆ. ಆಂಡ ಉಂಡ ಓ ಮುಗೀತು ಅಂದ್ಕೊಂಡ್ರೆ ಇದು ಮುಗಿತಾನೆ ಇಲ್ಲ. ಸೊ ಇದು ಟಾಪು. ಇಲ್ಲಿವರೆಗೆ ಟ್ರೆಕ್ ಮಾಡ್ಕೊಂಡು ಬರಬೇಕು. ಸ್ವಲ್ಪ ಬೆಳಗ್ಗೆ ಬೇಗ ಬಂದರೆ ಒಳ್ಳೆಯದು. ಈಗ ಸ್ವಲ್ಪ ಬಿಸಿಲಾಗಿದೆ, ವ್ಯೂಸ್ ಚೆನ್ನಾಗಿರುತ್ತೆ. ಸನ್ರೈಸ್ ನೋಡಬೇಕಂದ್ರೆ ತುಂಬ ಬೇಗ ಬರಬೇಕು. ಫುಲ್ ಸನ್ರೈಸ್ ನೋಡ್ಬೋದು, ಸುತ್ತ ನೋಡ್ಬೋದು ಈಗ. ಸೊ ಈಗ ನಾವು ಬಂದು ಹಿಡಿತಾ ಇದ್ದೇವೆ. ಬೆಳಿಗ್ಗೆ ನಾವು ಕೈಲಾಸಗಿರಿ ಹೋದ್ವಿ, ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಮತ್ತು ಕೈವಾರ ಬೆಟ್ಟದ ಹತ್ರ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ವಿ. ಸೊ ಅಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದರೆ ಬಿಸಿಲಷ್ಟು ಇರ್ತಾ ಇರಲಿಲ್ಲ ಬೆಳಿಗ್ಗೆ. ಓಕೆ, ಬೆಂಗಳೂರಿಂದ ಒಂದು 4 ಗಂಟೆಗೆ ಹೊರಟ್ರೆ ಮೇ ಬಿ ನಮಗೆ ಸನ್ರೈಸ್ ನೋಡ್ಲಿಕ್ಕೆ ಸಿಗ್ಬೋದು. ಇಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ನಮಗೆ ಅಲ್ಲಿ KR ಪುರಂ ಹತ್ರ ಫುಲ್ ಟ್ರಾಫಿಕ್ ಸಿಗ್ತು, ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಸೊ ನಾವು ಬೆಂಗಳೂರಿಂದ ಹೊರಟಾಗಲೇ 5:30 ಆಗಿತ್ತು. ಸೊ 4 ಹೊರಟ್ರೆ ನಮ್ಗೆ ಕರೆಕ್ಟಾಗಿ ಸಿಗುತ್ತೆ. ಈಗ ಇಳಿತಾ ಇದ್ದೀವಿ, ಕೆಳಗಡೆ ಗಾಡಿ ಹಿಡಿದ್ಬಿಟ್ಟು ಇದ್ದಾರೆ. ಇಲ್ಲಿ ಒಬ್ಬರೇ ಸಿಕ್ಕಿದ್ದಾರೆ ನಮಗೆ. ಅವ್ರ ಹತ್ರ ಕೇಳೋಣ. ಸರ್, ನೀವು ಇಲ್ಲಿ ಯಾಕೆ ಕೂತಿದ್ದೀರಾ ಸರ್? ನಿಮಗೆ ಏನಾದರೂ ಸಮಸ್ಯೆ ಆಗಿದೆಯಾ? ಸಾಯಕ್ಕಂತ ಬಂದು. ಓಕೆ, ಸಾಯಕ್ಕೆ ಮನಸ್ಸಾಗ್ತಿಲ್ಲ. ಓ ಹೌದಾ? ಓಕೆ ಸರಿ, ಅಂಥದ್ದೇನಾಯ್ತು ಸರ್? ಸರ್, ಇರೋದೊಂದು ಜೀವನ ಸರ್. ನಾವು ಭಗವಂತ ಕೊಟ್ಟಿರೋ ಒಂದು ಈ ಭಿಕ್ಷೆಯನ್ನು ನಾವು ತಿರಸ್ಕರಿಸಿದ್ದು ನಮಗೆ ಅವನು ಹಕ್ಕು ಕೊಟ್ಟಿಲ್ಲ. ಅವನು ಯಾವಾಗ ವಾಪಸ್ ತೊಗೊಳ್ತಾನೋ
ಆಗ ನಾವು ವಾಪಸ್ ಕೊಡಬೇಕಾಗ್ತದೆ. ನಾವಾಗಿ ಅವನಿಗೆ ಕೊಡುವಂಥ ಹಕ್ಕು ಭಗವಂತ ಕೊಟ್ಟಿಲ್ಲ. ಅದರಿಂದ ನೀವು ಇಂಥ ಡಿಸಿಷನನ್ನು, ಇಂಥ ನಿರ್ಧಾರಗಳನ್ನು ಮತ್ತೆ ತಗೊಳ್ಬೇಡಿ. ನಾನು ಕಣ್ಣು ತೆರೆಸ್ಬಿಟ್ರಿ ಸರ್. ಓಕೆ, ತುಂಬ ಹೆಲ್ಪ್ ಆಯ್ತು ನಿಮ್ಮಿಂದ. ಸರಿ ಬನ್ನಿ ಹೋಗೋಣ. ಸರಿ ಬನ್ನಿ ಹೋಗೋಣ. ನಿಮ್ಮನ್ನ ಇಲ್ಲೇ ಬಿಟ್ಟು ಹೋಗ್ಲಿಕ್ಕೆ ನಮ್ಮ ಮನಸ್ಸಾಗ್ತಿಲ್ಲ. ಬನ್ನಿ ಹೋಗೋಣ. ಹೋಗೋಣ ಬನ್ನಿ ಸರ್. ಇಲ್ಲೊಬ್ಬರು ಭಗವಂತ ಕೊಟ್ಟಿರುವಂಥ ಈ ಕಾಯವನ್ನು ತ್ಯಜಿಸ್ಲಿಕ್ಕೆ ಅಂತ ಒಂದು ನಿರ್ಧಾರ ಮಾಡಿದರು. ಬಟ್ ನಾವು ಪೆಟ್ರೋಲ್ ಕೊಟ್ಟವರಿಗೆ ಸಂಧಾನ ಮಾಡಿ, ಅಣ್ಣ ಪೆಟ್ರೋಲ್ ಬೇಕಣ್ಣ. ಸೊ ಇಲ್ಲಿ ಇಳಿತಾ ಇದ್ದೇವೆ. ಹೊಯ್ಂಗಿ ಜಾರ್ತಾ ಇದೆ. ಆಶೂಜಿ ಬೀಳ್ತಿದ್ದೆ ಈಗ. ಇಂಥ ಉಸಿರಾಡತ್ ಮಾರೆ, ಇಂಥ ಉಸಿರಾಡೋದಕ್ಕಿಂತ ಬರ ಯೂಸ್ ಐಕಂದು ಮಾಡ್ರ ಇಲ್ಲ. ನಂದೀಗ ಅಷ್ಟು ವಿಡಿಯೋ ಹಾಕಿದ್ದಲ್ಲ, 100 ದಾಂಟ್ಲ ದೊಡ್ಡ ವಿಡಿಯೋಗಳು. ಅದೇ ಅಷ್ಟಕ್ಕೋಸ್ಕರ ಮಾತ್ರ. ಸೊ ಈಗ ಗಾಡಿಯನ್ನು ಇಳಿಸ್ತಾ ಇದ್ದೇವೆ. ಜಾರಿ ಬೀಳ್ತಾ ಇದ್ರೆ ಸಾಕು, ನೋಡೋಣ ಹೆಂಗಾಗುತ್ತಂತ. ನೋಡಿ ಕುದುರೆ ಇದೆ, ಕುದುರೆ 3 ಕುದುರೆ ಇದೆ ಇಲ್ಲಿ. ಟುಕ್ಕುಟಕ ಕುದುರೆ ಇದೆ. ಸೊ ಇಲ್ಲಿ ಆರಾಮಾಗಿ ಹೋಗಿ ಅಲ್ಲಿ ಮುಂದೆ ನಿಲ್ಲಿಸಿ ನಾವು ಫೋಟೋ ತಗೋಬೇಕು. ಇಲ್ಲಿ ಏನೋ ಲೂಸ್ ಆಗಿದೆ, ಸೌಂಡ್ ಬಂದಾಗಿದೆ. ಆಟೋದವ್ರು ಬಂದಿದ್ದಾರೆ ಯಾರೋ, ಕೇರಳ ಇದೆಲ್ಲ ನಿಲ್ಲಿಸ್ಕೊಂಡಿದ್ದಾರೆ ಗಾಡಿ. ಅಪ್ಪ ಹೆಂಗಿದೆ ನೋಡ್ರಿ ಅದ್ರ ಕೋಡು, ಗುಮ್ಮದ್ರೆ ಗೂಳಿ. ಕೈಲಾಸಗಿರಿಯಿಂದ ನೇರ ಕೈಲಾಸಕ್ಕೆ. ಯಾವುದ್ರಿ ಅದು ಕಾರು? ಫಾರ್ಚುನರಾ? ಹಾಯ್ ಪಾಪ. ಹತ್ತೂರಿನ ಒಡೆಯ ನೀನು. ಯಾರು ಮಾರೆ? ಅದೇ ಮಾರೆ, ಅದು ಲೆಫ್ಟಿನ ಬಜ್ಜ ಒಂದು. ಸೊ ಆಫ್ ರೋಡಿಂಗ್ ಆಲ್ಮೋಸ್ಟ್ ಮುಗೀತು. ಇನ್ನೆಲ್ಲ ನಾರ್ಮಲ್ ಅನಿಸುತ್ತೆ. ಮುಗೀತು. ಇನ್ನು ನಾರ್ಮಲ್ ರೋಡ್ ಸಿಗುತ್ತೆ ಈಗ. ಅಬ್ಬಾ ಭಯಂಕರ ಆಗ ಹೇಳೋಗೋ. ಬಸ್ಸೆಲ್ಲ ಮಾಡ್ಕೊಂಬಂದಿರಲ್ಲ ಮಾರೆ. ಬಸ್ಸುಂಟು, ಇಲ್ಲಿ ಬತ್ತಾ ಮಾರ. ಸೊ ಇಲ್ಲಿಗೆ ಆಫ್ ರೋಡಿಂಗ್ ಮುಗೀತು. ನಾವೀಗ ಗಾಡಿ ಇಳಿಸ್ಬಿಟ್ಟು, ಇದು ಒಂಥರ ಆಫ್ ರೋಡಿಂಗ್ ಇದ್ದಂಗೆ ಆರಾಮಾಗಿ ಸೊ ಈಗ ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಮುಗಿಸ್ಕೊಂಡು ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ತವ್ರೆ. ಕೆರೆ ಚೆನ್ನಾಗಿದೆ. ಅದು ಮೇಲೆ ನೋಡಿದಾಗ ಕಾಣಿಸಿದ ಕೆರೆ ಇದೇ ಇರ್ಬೋದು. ಇಲ್ಲೇನೋ ಆಗಿದೆ ಆಕ್ಸಿಡೆಂಟು. ಸೊ ಹೈವೇ ಸಿಕ್ತು. ಇನ್ನೊಂದು 2 ಕಿಲೋಮೀಟರ್ ಹೋದರೆ ನಮಗೆ ನ್ಯಾಷನಲ್ ಹೈವೇ ಸಿಗುತ್ತೆ ಅನ್ಕೋತೀನಿ.